ನಿಮ್ಗೆ ಲೈಸೆನ್ಸ್ ಇದೆಯಾ? ಇಲ್ಲ ಸರ್, ಲೈಸೆನ್ಸ್ ಎಲ್ಲಿದೆ? ಅದೊಂದು RBI ಲೈಸೆನ್ಸ್ ಇಲ್ಲದೆ ನಾವು ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ತೆಗೆದು ಹೈಕೋರ್ಟ್ಗೆ ನಾವು ಇದು ಅಪೀಲ್ ಕೂಡ ಮಾಡಿದೀವಿ. ಮತ್ತೆ ಅಲ್ಲಿಂದ ಆದೇಶ ಕೂಡ ಬಂದಿದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶ ಕೊಟ್ಟಿದ್ದಾರೆ ಹೈಕೋರ್ಟ್ ಇಂದ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP BC ಟ್ರಸ್ಟ್ ನವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಆದೇಶ ಮಾಡಿದೆ. ಸರ್ಕಾರನೇ ಹೇಳಿದಲ್ಲ, ಅನಧಿಕೃತವಾಗಿ ಲೈಸೆನ್ಸ್ ಇಲ್ಲದೆ ದಾಖಲೆ ಇಲ್ಲದೆ ಸಾಲ ಕೊಟ್ಟಿದ್ರೆ ಅದು ಸಾಲ ಮನ್ನಾ ಅಂತ. ಮನ್ನಾ ಹಾಗಾದ್ರೆ ಧರ್ಮಸ್ಥಳ ಸಂಘದ್ದು ಏನಂದ್ರೆ ಲೈಸೆನ್ಸ್ ಇಲ್ಲ, ಮುಂದೆ ಮನ್ನಾ ಆಗ್ಬೋದು. ಮನ್ನಾನೆ ಸರ್, ಆಗ್ಬೋದಲ್ಲ ಸರ್. ಜನರು ಮನ್ನಾ ಮಾಡಿದ್ರೆ ಮನ್ನಾನೆ. ಅದು ದುಡ್ಡು ಕೊಡುವುದು ಮತ್ತೆ ತಗೊಳ್ಳುದು SKDRDP ಸಂಸ್ಥೆಯವರು. ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಬರುವುದಿಲ್ಲ. ಇಲ್ಲ, ಧರ್ಮಸ್ಥಳಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ. ಮೈಕ್ರೋ ಫೈನಾನ್ಸ್, ಕಿರು ಸಾಲ ಎಲ್ಲದೂ ಬರ್ತದೆ. ಲೋಕಲ್ ನೀವು ಖಾಸಗಿ ಅಲ್ಲಿ ಕೊಟ್ಟಿದ್ರಲ್ಲ ಒಂದು ಖಾಸಗಿ ಸಂಸ್ಥೆಯವರು ಕೂಡ ಸಾಲ ಕೊಟ್ಟಿದ್ದಿದೆ, ಯಾವುದೇ ದಾಖಲೆ ಇಲ್ಲದೆ ಸಾಲ ಕೊಟ್ಟಿದ್ದಿದ್ರೆ ಅದು ಕೂಡ ಸಾಲ ಮನ್ನಾ ಅಂತ. ನಂಗೊಂದು ಆಶ್ಚರ್ಯ ಏನಂತಂದ್ರೆ, ಇಂಥ ದೊಡ್ಡ ಸಂಸ್ಥೆ ಲಕ್ಷಾಂತರ ರೂಪಾಯಿ ಕೋಟಿಯನ್ನ ಫೈನಾನ್ಸ್ ಬಿಟ್ಟಿದೆ, ಲೈಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ ಅಂತ ಸರ್. ಇಲ್ಲಿ ಎಲ್ಲಾ ರಾಜಕಾರಣಿಗಳ ಕಪ್ಪು ಹಣವನ್ನು SKDRDP BC ಟ್ರಸ್ಟ್ ನ ಅಕೌಂಟ್ಗೆ ತುಂಬಿಸಿ ಅಲ್ಲಿಂದ ಸಾಲ ಕೊಡ್ತಾ ಇದ್ದಾರೆ ಸರ್. ಇಲ್ಲಿ ಪ್ರತಿ ವಾರ 1,000 ಕೋಟಿ ಹಣ ಸಂಗ್ರಹಣೆ ಆಗ್ತದೆ ಈ ಧರ್ಮಸ್ಥಳ ಸಂಘದ ಸಾಲ ಕೊಟ್ಟಿದ್ದು. ಯಾಕಂದ್ರೆ 1 ವರ್ಷಕ್ಕೆ 1 ಲಕ್ಷ ಕೋಟಿ ವ್ಯವಹಾರ ಇದು, 1 ಲಕ್ಷ ಕೋಟಿ ಹಣದ ವ್ಯವಹಾರ ಇದು. ಈಗ ಸದ್ಯಕ್ಕೆ ಸಾಲ ಕಟ್ಟುವುದನ್ನು ನಿಲ್ಲಿಸೋದು ಒಳ್ಳೇದು. ಕೋರ್ಟ್ ತೀರ್ಪು ಬಂದ ಮೇಲೆ ಅವರು ಕೊಟ್ಟಿದ್ದು ಹೌದು, ದಾಖಲೆಗಳನ್ನು ಅವರು ತೋರಿಸಿದ್ರೆ ಮತ್ತೆ ಲೆಕ್ಕಾಚಾರ ಆಗಬೇಕು. ಹೆಚ್ಚುವರಿ ಬಡ್ಡಿ ಕಟ್ಟಿದ್ರೆ ಲೆಕ್ಕಾಚಾರ ಮಾಡಿ ಕಟ್ಲಿಕ್ಕೆ ಏನಾದ್ರು ಇದ್ರೆ ಕೋರ್ಟ್ ಹಣ ತಗೊಂಡಿದ್ರಿ, ನನಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ, ಮುಂದೆ ನಂಗೆ ಲೋನ್ ಸಿಗಲ್ಲ ಅಂತ ಭಯ ಪಡಿಸ್ತಿದಲ್ಲ, ಆ ಭಯನೂ ಕೂಡ ಬಿಟ್ಬಿಡಿ ಸರ್. ನೀವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಿಮ್ಗೆ ಜೀವನ ಪರ್ಯಂತ ಲೋನ್ ಸಿಗಲ್ಲ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತ ಅವರು ಹೆದರ್ಸಿ ಹೋಗ್ತಾ ಇದಾರಂತೆ. ಸೊ ಹಾಗಾಗಿ ಆ ಮಹಿಳೆಯರಿಗೆ ಏನ್ ಧೈರ್ಯ ಹೇಳ್ತೀರಾ ಸಂತೋಷ್? ಯಾಕಂದ್ರೆ ನೀವು ಆಲ್ಮೋಸ್ಟ್ ಮೈಕ್ರೋ ಫೈನಾನ್ಸ್ ಬಗ್ಗೆ ರೊಚ್ಚಿಗೆದ್ದವರು ನೀವು. ಇವತ್ತು ಸರ್ಕಾರದಲ್ಲಿ ಏನಾದರೂ ಸುಗ್ರೀವಾಜ್ಞೆಗಳು ಬರ್ತಾ ಇದೆ ಅಂತಂದ್ರೆ ಅದು ನಿಮ್ಮಗಳ ಶ್ರಮ ಇರುತ್ತೆ ಇದರಿಂದ ದೊಡ್ಡ ಮಟ್ಟದಲ್ಲಿ. ನಾನು ಅದನ್ನು ನೇರವಾಗಿ ಹೇಳಬಲ್ಲೆ ಸರ್. ಮೊದಲನೇದಾಗಿ ನಮ್ಮ ಈ ಮೈಕ್ರೋ ಫೈನಾನ್ಸ್ ಆಗ್ಲಿ, ಈ ಧರ್ಮಸ್ಥಳ ಸಂಘದ ಬಗ್ಗೆ ಧ್ವನಿ ಎತ್ತಿ ಈ ತರ ಮಾತಾಡ್ಲಿಕ್ಕೆ ಮುಂದೆ ಬಂದಿದ್ದೀರಾ, ತುಂಬಾ ಧನ್ಯವಾದಗಳು ಸರ್. ಓಕೆ. ನಾವು ಕಳೆದ 12 ವರ್ಷಗಳಿಂದ ಸೌಜನ್ಯ ನ್ಯಾಯಪರ ಹೋರಾಟ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಕಳೆದ 1.5 ವರ್ಷದಿಂದ ನಾವು ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆ ಅಂದ್ರೆ ಮುಖ್ಯವಾಗಿ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ದೇವರ ಹೆಸರಲ್ಲಿ, ಮಂಜುನಾಥನ ಹೆಸರಲ್ಲಿ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ದಾಖಲೆಗಳನ್ನೆಲ್ಲ ತೆಗೆದು ನಾವು ಅದರ ವಿರುದ್ಧ ಕಳೆದ 1.5 ವರ್ಷದಿಂದ ನಾವು ಅದರ ವಿರುದ್ಧ ನಾವು ಅಭಿಯಾನ ಮಾಡ್ತಾ ಇದೀವಿ ಸರ್. ನಾವು ನೋಡ್ತಾ ಇದೀವಿ. ಹಾಗಾಗಿ ನೀವು ಕೇಳಿರುವಂತ ಪ್ರಶ್ನೆಗೆ, ಈಗ ಸಂಘಗಳಿಗೆ ಸಿಬಿಲ್ ಸ್ಕೋರ್ ಅನ್ನೋದು ಬರುವುದಿಲ್ಲ. ಅಂದ್ರೆ ಕೆಲವೊಂದು ಸಲ ಸಿಬಿಲ್ ಬರ್ತದೆ. ಯಾವ ತರ ಅಂತಂದ್ರೆ, ಈ ಸಂಘಗಳಿಗೆ ಪಾನ್ ಕಾರ್ಡ್ ಆಗಿರ್ಬೇಕು. ಓಕೆ. ಯಾಕಂದ್ರೆ ಸಿಬಿಲ್ಗೆ ಎಂಟ್ರಿ ಆಗ್ಬೇಕಂದ್ರೆ ಪಾನ್ ಕಾರ್ಡ್ ಬೇಕೇ ಬೇಕು ಅಲ್ವಾ ಸರ್? ಹೌದು. ಇಲ್ಲಿ ಒಂದು ಸಂಘಕ್ಕೆ ಬ್ಯಾಂಕ್ನವರು ಸಾಲ ಕೊಡೋದ್ರಿಂದ ಅಲ್ಲಿ ಸಿಬಿಲ್ ಇಂಡಿವಿಜುವಲ್ ಸಪರೇಟ್ ಆಗಿ ಒಬ್ಬೊಬ್ಬರಿಗೆ ಸಿಬಿಲ್ ಅಂತ ಎಂಟ್ರಿ ಆಗುದಿಲ್ಲ, ಸಂಘಕ್ಕೆ ಸಿಬಿಲ್ ಅಂತ ಎಂಟ್ರಿ ಆಗ್ತದೆ. ಆದ್ರೆ ಅದಕ್ಕೆ ಪಾನ್ ಕಾರ್ಡ್ ಎಲ್ಲ ಆಗಿರ್ಬೇಕು, ಅದಿದ್ರೆ ಮಾತ್ರ ಆಗ್ತದೆ. ಆದ್ರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಅವರಿಗೆ ಸಪರೇಟ್ ಆಗಿ ಸಾಲ ಕೊಡ್ತಾರೆ. ಸಂಘಗಳಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಸಂಘ ರಿಜಿಸ್ಟರ್ ಆಗಿರ್ಬೇಕು, ಮತ್ತೆ ಬ್ಯಾಂಕ್ನವರು ನೇರವಾಗಿ ಸಂಘದ ಖಾತೆಗೆ ಅಂದ್ರೆ ಪಾಸ್ ಪುಸ್ತಕಕ್ಕೆ ಹೌದು, ಅಲ್ಲಿಂದ ಸಂಘದ ಸದಸ್ಯರು ಅವರಿಗೆ ಎಷ್ಟೆಷ್ಟು ಬೇಕು ಅಂತ ಅವರು ತೀರ್ಮಾನ ಮಾಡಿಕೊಂಡು ಅಂದ್ರೆ ಅವ್ರದ್ದು ತೀರ್ಮಾನ, ಅದು ಬೇರೆ ಯಾರು ಅದು ಕಂಟ್ರೋಲ್ ಮಾಡುವಾಗಿಲ್ಲ. ಸಂಘದ ಸದಸ್ಯರೇ ಅದಕ್ಕೆ ಜವಾಬ್ದಾರಿ ಇರ್ತಾರೆ. ಸಾಲ ತಗೊಳ್ಳೋದಾಗ್ಲಿ ಕಟ್ಟೋದಾಗ್ಲಿ ಅವರೇ ಜವಾಬ್ದಾರಿ ಇರ್ತಾರೆ. ಅಂದ್ರೆ RBI ಗೈಡ್ಲೈನ್ಸ್ ಪ್ರಕಾರ, ಸಂಘದ ನಿಯಮದ ಪ್ರಕಾರ ಆತ ಇರುತ್ತದೆ. ಆದ್ರೆ ಇಲ್ಲಿ ಬ್ಯಾಂಕ್ನವರು ನಿಮ್ಗೆ ಯಾವುದೇ ಕಾರಣಕ್ಕೂ ಲೋನ್ ಕೊಡಲ್ಲ, ನಿಮ್ಮ ಜೀವನ ಪರ್ಯಂತ ಲೋನ್ ಕೊಡಲ್ಲ, ಸಿಬಿಲ್ ಸ್ಕೋರ್ ಕಡಿಮೆ ಆಗೋಗುತ್ತೆ, ಬಿದ್ದು ಹೋಗ್ಬಿಡುತ್ತೆ ಅಂತ ಟ್ರೈನ್ ಅಪ್ ಮಾಡ್ತಾ ಇದಾರಂತೆ.
ಇಲ್ಲ, ಅಲ್ಲಿ ಅವರ ಸಂಘದ ಸಾಲ ಸಿಬಿಲ್ಗೆ ಎಂಟ್ರಿ ಆಗಿದೆ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಬೇಕು. ಎಂಟ್ರಿ ಆಗಿದ್ದಿದ್ರೆ, ಒಂದು ವೇಳೆ ಎಂಟ್ರಿ ಆದ್ರೆ ಅದು ಸಂಘಕ್ಕೆ ಸಂಬಂಧ ಬರಲ್ಲ, ಅದು ಮೈಕ್ರೋ ಫೈನಾನ್ಸ್ ಆಗ್ತದೆ. ಅರ್ಥ ಆಯ್ತಾ ಸರ್? ಹೌದು, ಮೈಕ್ರೋ ಫೈನಾನ್ಸ್ ಸಂಘಕ್ಕೆ ಬರಲ್ಲ. ಯಾಕಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಅವರಿಗೆ ಸಂಘ ಅಂತ ರಚನೆ ಮಾಡಿದ್ದಾರೆ ಅಷ್ಟೇ, ಆದ್ರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಸಾಲ ಕೊಡ್ತಾರೆ. ಆದ್ರೆ ಸಿಬಿಲ್ಗೆ ಎಂಟ್ರಿ ಮಾಡ್ತಾ ಇರ್ಲಿಲ್ಲ. ಈಗ ಏನ್ ಮಾಡ್ತಾ ಇದ್ರೆ, ಅವರ ದಾಖಲೆಗಳನ್ನು ಕೇಳಿ ಅವರ ಹೆಸರಲ್ಲಿ ಸಪರೇಟ್ ಆಗಿ ಸಾಲ ತಗೊಂಡು ಆ ಸಾಲವನ್ನು ಸಂಘದ ಸದಸ್ಯರ ಪಾನ್ ಕಾರ್ಡ್ಗೆ ಎಂಟ್ರಿ ಮಾಡಿ ಸಿಬಿಲ್ಗೆ ಎಂಟ್ರಿ ಮಾಡ್ತಾ ಇದ್ದಾರೆ. ಅದು ಅಕ್ರಮ ಸರ್, ಆತರ ಮಾಡುವಾಗಿಲ್ಲ, ಅದು ಫ್ರಾಡ್ ಕೆಲಸ ಅದು. ಓಕೆ, ಸೊ ಆದ್ರೆ ಇಲ್ಲಿ ನೀವು ಹೇಳ್ತಾ ಇರೋದು ಏನಂತಂದ್ರೆ, ಸಂಘದ ಹೆಸರಲ್ಲಿ ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಇಲ್ಲಾಂದ್ರೆ ಇಂಡಿವಿಜುವಲ್ ಆಗಿ ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರ ಸಿಬಿಲ್ ಸ್ಕೋರ್ಗೆ ಎಂಟ್ರಿ ಆಗುತ್ತೆ. ಅವಾಗ ಲೋನ್ ಕೊಡ್ಬೇಕು ಬಿಡಬೇಕು ಅಂತ ಬ್ಯಾಂಕ್ನವ್ರು ಡಿಸೈಡ್ ಮಾಡ್ತಾರೆ, ಇವ್ರುಗಳ್ಯಾರು ಅಲ್ಲ ಅಂತ ನೀವು ಹೇಳ್ತಾ ಇರೋದು. ಹೌದು, ಒಂದು ವೇಳೆ ಅವರು ಸಿಬಿಲ್ ಡೌನ್ ಆಗ್ತದೆ ಅಂತ ಹೇಳಿದ್ರೆ, ಅವ್ರಿಗೆ ಇಲ್ಲಿವರೆಗೂ ಅವರು ಸಾಲ ತಗೊಂಡಿದ್ದು ಮತ್ತೆ ಸಾಲ ಕಟ್ಟಿರುವಂತದ್ದು ಸಿಬಿಲ್ ಎಂಟ್ರಿ ಆಗಿರ್ಬೇಕಲ್ಲ ಸರ್. ಕರೆಕ್ಟ್. ಅವರು ವಾರ ಕಟ್ಟಿರೋದು ಸಿಬಿಲ್ ಸ್ಕೋರ್ ಜಾಸ್ತಿ ಆಗಿರ್ಬೇಕಲ್ಲ. ಯಾವ ಬ್ಯಾಂಕ್ ಹೇಳ್ತಾರೆ ಸರ್ ವಾರ ಕಲೆಕ್ಟ್ ಮಾಡ್ಕೊಂಡ್ ಬಂದ್ ಕೊಡಿ ಅಂತ? ಇಲ್ಲ, ಇಲ್ಲಿ ಒಂದು ವೇಳೆ ಅವರು ಹೇಳೋ ಪ್ರಕಾರ ಸಿಬಿಲ್ ಡೌನ್ ಆಗುತ್ತೆ ಅಂತಂದ್ರೆ, ಅವರು ವಾರ ಕಟ್ಟಿರೋದು ಅಲ್ಲಿ ಎಂಟ್ರಿ ಇರ್ಬೇಕು, ಸಿಬಿಲ್ ಸ್ಕೋರ್ ಜಾಸ್ತಿ ಆಗಿರ್ಬೇಕು. ಯಾಕಂದ್ರೆ ವಾರ ಕಟ್ಟುವಂತದ್ದು ಯಾವುದೇ ಒಂದು RBI ನಿಯಮದಲ್ಲಿ ಇಲ್ಲ. ಹೌದು, ಮೈಕ್ರೋ ಫೈನಾನ್ಸ್ ಆಗ್ಲಿ, ಬ್ಯಾಂಕ್ ಆಗ್ಲಿ, ಸಂಘಗಳಾಗ್ಲಿ, ಯಾವುದ್ರಲ್ಲೂ ಕೂಡ ವಾರದ ಬಡ್ಡಿ ಕಲೆಕ್ಷನ್ ಮಾಡುವಂತದ್ದು, ಕಂತು ಕಲೆಕ್ಷನ್ ಮಾಡುವಂತದ್ದು ಇಲ್ಲ RBI. ತಿಂಗಳಿಗೆ ಒಮ್ಮೆ, ಇಲ್ಲದ್ರೆ 3 ತಿಂಗಳಿಗೊಮ್ಮೆ. ಅದು ತೀರ್ಪು ಮಾಡ್ಬೇಕಾಗಿರೋದು ಯಾರು ಅಂತಂದ್ರೆ ಸಂಘದ ಸದಸ್ಯರಿ. ಅವರೇ ಚರ್ಚೆ ಮಾಡಿ ತಿಂಗಳಿಗೆ ಒಂದ್ಸಲ ಕಟ್ಬಹುದಾ, ಇಲ್ಲಾಂದ್ರೆ 3 ತಿಂಗಳಿಗೊಮ್ಮೆ ಕಟ್ಬಹುದಾ ಅಂತ ಅವ್ರು ತೀರ್ಮಾನ ಮಾಡ್ಬೇಕು. ಅದು ಬೇರೆ ಯಾರು ತೀರ್ಮಾನ ಮಾಡ್ಲಿಕ್ಕಿಲ್ಲ. ಇಲ್ಲ, ಹೌದು. ಹಾಗಾಗಿ ಅವ್ರು ಕಟ್ಲಿಲ್ಲ ಅಂತಂದ್ರೆ ಅದಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕು. ಅವಾಗ ಅದು RBI ರೂಲ್ಸ್ ಅಂಡರ್ನಲ್ಲಿ ಅದು ಬರುತ್ತೆ. ಇಲ್ಲಿ ಯಾವುದು ಕೂಡ ಆಗಿಲ್ಲ. ಆ ಮಹಿಳೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಯಾವ ತರ ನೋಟಿಸ್ ಇಶ್ಯೂ ಮಾಡ್ತಾ ಇದಾರೆ ಅಂತಂದ್ರೆ, ಬ್ಯಾಂಕಿನವರ ಸೀಲು, ಸಿಗ್ನೇಚರ್, ಲೆಟರ್ ಪ್ಯಾಡ್ ಅನ್ನು ಡೂಪ್ಲಿಕೇಟ್ ಮಾಡಿ, ಅದು ನಕಲಿನ. ಹೌದು, ಆ ತರ ನೋಟಿಸ್ ಕಳಿಸ್ತಾ ಇದ್ದಾರೆ. ಅಂದ್ರೆ ಜನರನ್ನು ಹೆದರಿಸುವಂತ ತಂತ್ರ. ಇಲ್ಲಿ ನಾವು ಆ ಲೆಟರ್ ಪ್ಯಾಡ್ ಅನ್ನು ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ, ಇದು ನಾವು ಕಳಿಸಿಲ್ಲ, ನಾವು ಸಾಲ ಕೊಟ್ಟಿಲ್ಲ, ನಮಗೂ ನಿಮಗೂ ಸಂಬಂಧನೇ ಇಲ್ಲ, ಅವ್ರ ಹತ್ರನೇ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮತ್ತೆ ಯಾಕೆ ಮನೆ ಹತ್ರ ಬರ್ತಾ ಇದಾರೆ, ಕಟ್ಟಿ ಸಿಬಿಲ್ ಸ್ಕೋರ್ ಕಮ್ಮಿ ಆಗ್ಬಿಡುತ್ತೆ ಅಂತ? ಅದೇ ಸರ್ ನಾವು ಪ್ರಶ್ನೆ ಮಾಡ್ತಾ ಇರೋದು. ಈಗ ಬ್ಯಾಂಕ್ನವರ ಸಾಲ, ಈಗ ವೀರೇಂದ್ರ ಹೆಗಡೆ ಅವರೇ ಹೇಳ್ತಾ ಇದ್ದಾರೆ, ನಾವು ಸಾಲ ಕೊಟ್ಟಿಲ್ಲ, ನಾವು ಗ್ಯಾರಂಟಿ, ಬ್ಯಾಂಕಿನವರು ಸಾಲ ಕೊಟ್ಟಿದ್ದು, ಬ್ಯಾಂಕ್ನವ್ರು ನೇರವಾಗಿ ಸಾಲ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬ್ಯಾಂಕ್ನವ್ರ ಜವಾಬ್ದಾರಿ ಇಲ್ಲ ಸರ್. ಬ್ಯಾಂಕ್ನಲ್ಲಿ ಹೋಗಿ ಕೇಳಿದ್ರೆ ನಾವು ಸಾಲ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸಿಬಿಲ್ ಸ್ಕೋರ್ ಕಮ್ಮಿ ಆಗೋದಾದ್ರೆ ಇಲ್ಲಿ ಬಂತು ಹಾಗಾದ್ರೆ? ಅವ್ರು ಹೇಳೋದು ಸರ್ ಅಷ್ಟೇ, ಅವ್ರು ತೋರಿಸ್ಬೇಕಲ್ಲ. ಹೌದು, ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಬೇಕಲ್ಲ, ಸಿಬಿಲ್ ಎಂಟ್ರಿ ಆಗಿರೋದೆಲ್ಲ ತೋರಿಸ್ಬೇಕಲ್ಲ. ಇಲ್ಲಿವರೆಗೂ ಸರ್ ಅದು ಇವ್ರನ್ನು ಹೆದರಿಸಿ ಬೆದರಿಸಿ ದೇವರ ಹೆಸರಲ್ಲಿ ಶಾಪ ಕೊಡ್ತಾರೆ. ಆತರ ಹೆದರಿಸಿ ಬೆದರಿಸಿ ಇಲ್ಲಿವರೆಗೂ ಅವರು ಸಾಲ ಕೊಟ್ಟಿದ್ದು ಮತ್ತೆ ಅಕ್ರಮವಾಗಿ ಮೀಟರ್ ಬಡ್ಡಿ ದಂಧೆ ಮೂಲಕ ದುಡ್ಡು ವಸೂಲು ಮಾಡಿತ್ತು. ಕರೆಕ್ಟ್. ಈಗ ಸಾಲ ಕೊಡ್ಬೇಕಾದ್ರೆ RBI ರೂಲ್ಸ್ ಪ್ರಕಾರ ಎಷ್ಟು % ಬಡ್ಡಿನ ಕೊಡ್ಬೇಕಾಗಿದೆ ಅಂತ ಕೂಡ ಮೆನ್ಷನ್ ಮಾಡಬೇಕು. ಎಷ್ಟು ಲಕ್ಷ ಅಂದ್ರೆ ಎಷ್ಟು ಸಾವಿರ ಕೊಡ್ತಾ ಇದೀವಿ ಈ ಸಾಲ ಅಂತ ಕೂಡ ಮೆನ್ಷನ್ ಮಾಡಬೇಕು. ಹಾಗೆ ಯಾವಾಗ ಕಲೆಕ್ಟ್ ಆಗುತ್ತೆ, ಹಾಗೆ ಕಲೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ನೋಟಿಸ್ ಬರುತ್ತೆ ಅದೆಲ್ಲವೂ ಕೂಡ ಮೆನ್ಷನ್ ಮಾಡಬೇಕು. ಆದ್ರೆ ಆ ಮಹಿಳೆಯರ ಹತ್ರ ಯಾವುದೂ ಇಲ್ಲ. ಹೌದು, ಈಗ ಸರ್ ನೋಟಿಸ್ ಅಲ್ಲೂ ಕೂಡ ಈಗ ಬ್ಯಾಂಕ್ನವ್ರು ನೋಟಿಸ್ ಕೊಟ್ರೆ, ನೀವು ನಿಮ್ದು ಸಾಲ ಇಷ್ಟು ಬಾಕಿ ಇದೆ, ನಿಮ್ದು ಬಡ್ಡಿ ಇಷ್ಟಾಗಿದೆ, ಇಷ್ಟು ಅಸಲು ಬಾಕಿ ಇದೆ ಅಂತ ಅದರಲ್ಲಿ ಡೀಟೇಲ್ಸ್ ಇರ್ಬೇಕು. ಮತ್ತೆ ಬ್ಯಾಂಕ್ ಅನ್ನು ಬಂದು ಸಂಪರ್ಕಿಸಿ ಅಂತ ನೋಟಿಸ್ ಅಲ್ಲಿ ಇರ್ಬೇಕು. ಇಲ್ಲಿ ಏನಾಗ್ತದೆ ಅಂದ್ರೆ, ನಿಮ್ಮದು ಸಾಲ ಬಾಕಿ ಇದೆ, ನೀವು ಕಟ್ಟಿ, ಎಲ್ಲಿ ಹೋಗಿ ಕಟ್ಟಿ, HKDRDP ಅವರ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಹೋಗಿ ಕಟ್ಟಿ ಅಂತ ಬ್ಯಾಂಕ್ನವ್ರು ಯಾಕೆ ನೋಟಿಸ್ ಕೊಡ್ಬೇಕು ಸರ್? ಎಲ್ಲಾ ನೋಟಿಸ್ ಅಲ್ಲೂ ಅದೇ ತರ ಇದೆ. ಬ್ಯಾಂಕ್ನವರು ಈ ಧರ್ಮಸ್ಥಳ ಸಂಘದಲ್ಲೂ ಕಟ್ಟಿ ಅಂತ ಅವ್ರು ಕೊಡ್ತಾ ಇದಾರ? ಅಲ್ಲಿ ಹೋಗಿ ಕಟ್ಟಿ ಅಂತ ಅಲ್ಲಿ ಇವ್ರು ನೋಟಿಸ್ ಕೊಡ್ತಾರೆ. ಅಲ್ಲಿ ಅಂದ್ರೆ ಇವರು ಸರ್, ಇವರು KDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರೇ ಇದು ಸೃಷ್ಟಿ ಮಾಡ್ಕೊಳ್ಳೋದು, ಶೀಲು ಪ್ಯಾಡು ಎಲ್ಲಾನು. ಹೌದು, ಎಲ್ಲ ಅವರೇ ಹಾಕಿ ಬ್ಯಾಂಕಿನಿಂದ ಬಂದಿದ್ದು ಅಂತ ಇದು ಬ್ಯಾಂಕಿನ ಒರಿಜಿನಲ್ ಸೀಲ್ ಹಾಕಿ ಇದು ಮಾಡ್ತಾರೆ. ದೊಡ್ಡ ಫ್ರಾಡ್ ಸರ್, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನನಗೂ ಬಂದಿದೆ, ನನ್ನ ಹತ್ರನೂ 1.5 ವರ್ಷದಿಂದ ನನಗೆ ಒಂದು 5-6 ಬಾರಿ ಬಂದಿದೆ. ನೀವು ತಗೊಂಡಿದ್ರಿ? ಹೌದು, ನಾನು ತಗೊಂಡಿದ್ದೀನಿ. ಹೋಗಿ ಬ್ಯಾಂಕ್ ಅಲ್ಲಿ ವಿಚಾರಿಸಿದ್ದೀನಿ. ಅವಾಗ್ಲೇ ತಾನೇ ಗೊತ್ತಾಗಿದ್ದು ಇವೆಲ್ಲ ಬಣ್ಣ ಆಚೆ ಬಂದಿದ್ದು? ಹೌದು, ಈಗ ಒಂದು CC ಅಕೌಂಟ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ
ನಿಮಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ, ಇದು ಸಿಸಿ ಅಕೌಂಟ್. ಓಕೆ, ನಾನು ಬ್ಯಾಂಕ್ ಅಲ್ಲಿ ಹೋಗಿ ಅದೇ ಅಕೌಂಟ್ ನಂಬರ್ ಹೋಗಿ ಅಲ್ಲಿ ಅರ್ಜಿ ಕೊಟ್ಟಾಗ ನನಗೆ ಅದರದ್ದು ಸ್ಟೇಟ್ಮೆಂಟ್ ತಗೊಂಡು ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಹಾಗೆ ಎಲ್ಲರೂ ಕೂಡ ಇದೇ ರೀತಿ ಆಗಿರುತ್ತೆ. ಹೌದು ಮಾಡ್ಬೇಕು. ಹೌದೌದು ಆಗಿರುತ್ತೆ. ಹಾಗೆ ಅಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ಇದು ಸಿಸಿ ಅಕೌಂಟ್ ಅಲ್ಲ, ಇದು ಓಡಿ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 2 ಲಕ್ಷ ಓಡಿ ತಗೊಂಡಿದ್ದಾರೆ. ಓಡಿ ತಗೊಂಡಿದ್ದಾರೆ. ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರಿಂದ ಆ ಬ್ಯಾಂಕ್ ಇಂದ ನಮ್ಗೆ ಸಾಲ ಬಂದಿರೋ ಡೀಟೇಲ್ಸ್ ಅದ್ರ ಇಲ್ವೇ ಇಲ್ಲ. ಆ ಬ್ಯಾಂಕ್ ಕೊಟ್ಟೆ ಇಲ್ಲ ಡೀಟೇಲ್ಸ್ ಏನ್ ಬರುತ್ತೆ, ಇವರೇ ಲೆಟರ್ ಪ್ಯಾಡ್ ಶೀಲ್ ಎಲ್ಲ ನಕಲಿ ಮಾಡ್ಕೊಬಂದು ಈಗ ಕೊಟ್ಟಿರ್ತಾರೆ. ನಿಮ್ಮಂತವ್ರು ಯಾರಾದ್ರೂ ಬುದ್ಧಿವಂತರು ಬ್ಯಾಂಕ್ ವಿಚಾರಿಸಿದಾಗ್ಲೇ ಅಸಲಿ ಸತ್ಯ ಆಚೆ ಬರೋದು. ಇಲ್ಲಿ ಹೇಳ್ತಾರೆ ಬ್ಯಾಂಕಿನಿಂದ, ವೀರೇಂದ್ರ ಹೆಗಡೆ ಅವರು ಏನ್ ಹೇಳ್ತಾರೆ ಅಂದ್ರೆ ನೇರವಾಗಿ ಬ್ಯಾಂಕಿನಿಂದ ಸಂಘದ ಸದಸ್ಯರಿಗೆ ಸಾಲ ಹೋಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ SKDRDP BC ಟ್ರಸ್ಟಿನ ಅಕೌಂಟ್ ಇಂದ ನೇರವಾಗಿ ಎಲ್ಲರಿಗೂ ಸಾಲದ ಹಣ ಹೋಗಿದೆ ಸರ್. ಸಂತೋಷ್ ಅವರ ಇನ್ನು ಮೇಲಾದ್ರೂ ಜನ ತಾವು ಏನು ದುಡ್ಡು ತಗೊಂಡಿದ್ದಾರೆ ಅದನ್ನ ಕಟ್ಲಿ, ಆದ್ರೆ ಅದಕ್ಕೊಂದು ಲೆಕ್ಕ ತಗೊಳ್ಳಿ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ. ಸೊ ನನ್ನ ಆ ಒಂದು ಅಕೌಂಟಲ್ಲಿ ಪ್ಯಾನ್ ಕಾರ್ಡ್ ಇದೆಯಾ, ಟ್ಯಾಕ್ಸ್ ಅಂದರೆ ನೀವು ಹೇಳ್ದಂಗೆ ಸಿಬಿಲ್ ಸ್ಕೋರ್ ಏನಾದ್ರು ಆ್ಯಡಪ್ ಆಗ್ತಾ ಇದೆಯಾ, ಇವೆಲ್ಲವೂ ಕೂಡ ತಿಳ್ಕೊಂಡ್ಬಿಟ್ರೆ ಇಷ್ಟು ಸಾಕು. ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಬೋದು. RBI ಗೈಡ್ಲೈನ್ಸ್ನ ಅವ್ರು ಕನ್ನಡದಲ್ಲೇ ಕೊಡಬೇಕು, ಕನ್ನಡ ಬಂದರೆ ಅವ್ರು ಕನ್ನಡದಲ್ಲೇ ಕೊಡಬೇಕು, ಇಂಗ್ಲೀಷ್ ಬಂದರೆ ಅವ್ರು ಇಂಗ್ಲೀಷ್ನಲ್ಲೇ ಕೊಡಬೇಕು. ಈ ಥರದ್ದು ಕೂಡ ಒಂದಷ್ಟು ಸುಗ್ರೀವಾಜ್ಞೆ ಹೊರಡಿಸಿದರೆ. ಸೊ ಇವಾಗ ಸರ್ಕಾರದವರು ಹೊರಡಿಸಿರುವಂಥ ಸುಗ್ರೀವಾಜ್ಞೆ ನಿಮಗೆ ತೃಪ್ತಿ ತಂದಿದೆಯಾ? ತೃಪ್ತಿ ತಂದಿದೆ ಸರ್. ಆದ್ರೆ ಧರ್ಮಸ್ಥಳ ಸಂಘದ ಬಗ್ಗೆ ಅವ್ರ ಹೆಸರಿತ್ತಿಲ್ಲ. SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಹೆಸರಿತ್ತಿಲ್ಲ. ಅದೊಂದು ಸ್ವಲ್ಪ ಬೇಜಾರಿದೆ. ಆದ್ರೂ ಕೂಡ ಲೈಸೆನ್ಸ್ ಇಲ್ಲ ಅಂತ ಹೇಳುದು ಒಂದು ಬಂದಿದೆಯಲ್ಲ ಸರ್, ಅದು ತುಂಬಾ ಒಳ್ಳೆ. ಯಾಕಂದ್ರೆ ಜನಗಳಿಗೆಲ್ಲ ಗೊತ್ತಾಗ್ತದೆ. ಹೇಳಿಲ್ಲ ಅಂದ್ರೆ ಸರ್ಕಾರದವ್ರು ಏನಾದ್ರು ಈ ಸಂಸ್ಥೆಗೆ ಎದುರ್ಕೊಂಡ್ಬಿಟ್ರ ಅಂತ. ಹೌದು ಸರ್, ಹೌದು ಖಂಡಿತ. ಲೈಸೆನ್ಸ್ ಇದೆಯಾ? ಇಲ್ಲ ಸರ್, ಲೈಸೆನ್ಸ್ ಎಲ್ಲಿದೆ? ಅದೊಂದು RBI ಲೈಸೆನ್ಸ್ ಇಲ್ಲದೆ ನಾವು ಅದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ ತೆಗೆದು ಹೈಕೋರ್ಟ್ಗೆ ನಾವು ಇದು ಅಪೀಲ್ ಕೂಡ ಮಾಡಿದೀವಿ. ಮತ್ತೆ ಅಲ್ಲಿಂದ ಆದೇಶ ಕೂಡ ಬಂದಿದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶ ಕೊಟ್ಟಿದ್ದಾರೆ ಹೈಕೋರ್ಟ್ ಇಂದ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP BC ಟ್ರಸ್ಟ್ ನವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಆದೇಶ ಮಾಡಿದ್ದಾರೆ. ನಿಮ್ಗೆ ನಾವು ಕಳಿಸ್ತೀವಿ ಸರ್, ಪ್ಲೀಸ್ ಅದನ್ನು ಹಾಕಿ. ಮತ್ತೆ ಎಲ್ಲಾ ಪೊಲೀಸ್ ಸ್ಟೇಷನ್ಗೆ, ರಾಜ್ಯದ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಮಾಡಿದ್ದಾರೆ ತನಿಖೆ ಮಾಡಿ ವರದಿ ಕೊಡಿ ಅಂತ, ಕಂಪ್ಲೇಂಟ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಕಂಪ್ಲೇಂಟ್ಗಳು ಜನಗಳು ಮುಂದೆ ಬರ್ತಾ ಇಲ್ಲ ಸರ್. ನಿಜವಾಗ್ಲೂ ಇಲ್ಲಿ ಜನಗಳು ಮುಂದೆ ಬರ್ಬೇಕು, ಮಾತಾಡ್ಬೇಕು. ಈಗ ಸಿಬಿಲ್ ವಿಷಯಕ್ಕೆ ಬರುವಾಗ ಸಿಬಿಲ್ ಒಂದು ವೇಳೆ ಅವರು ತೋರಿಸಿಲ್ಲ ಅಂದ್ರೆ ಇವರು ಈ ತರ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಎದುರಿಸ್ತಾ ಇದ್ದಾರೆ ಅಂತ ಅವರು ಮುಂದೆ ಬಂದು SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಹೌದು ದುಡ್ಡು ಕೊಡುವುದು ಮತ್ತೆ ತಗೊಳ್ಳುದು SKDRDP ಸಂಸ್ಥೆಯವರು, ಇಲ್ಲಿ ಧರ್ಮಸ್ಥಳ ಸಂಘ ಅಂತ ಬರುವುದಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಡುವಾಗ ಅದು ಯೋಚನೆ ಮಾಡಬೇಕು. ಧರ್ಮಸ್ಥಳ ಸಂಘ ಅಂತ ಬರೋದೇ ಇಲ್ಲ, ಆ ಹೆಸರನ್ನ ಇಟ್ಕೊಂಡು ಇಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋದು, ಸೆಂಟಿಮೆಂಟ್ ಆಗಿ ಟಚ್ ಮಾಡೋದೇನು ಅವಶ್ಯಕತೆ ಇಲ್ಲ. ಹೌದು, ಇಲ್ಲಿ ಸಂಘಗಳು ಧರ್ಮಸ್ಥಳದವರು ಸಂಘಗಳನ್ನು ಮಾಡಿದ್ದಾರೆ ಅಂತ ಧರ್ಮಸ್ಥಳ ಸಂಘ ಅಂತ ಹೆಸರು ಬಂದಿದೆ ಹೊರತು ಇಲ್ಲಿ ಧರ್ಮಸ್ಥಳ ಸಂಘ ಯಾವುದಿಲ್ಲ, ಸಂಬಂಧ ಇಲ್ಲ. ಧರ್ಮಸ್ಥಳಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP BC ಟ್ರಸ್ಟ್ ಇವರು ಸಾಲ ಕೊಡುದು ಮತ್ತೆ ಇವರೇ ಸಾಲ ತಗೊಳ್ಳುದು. ಹಾಗಾಗಿ ಅಲ್ಲಿನ ಅಧ್ಯಕ್ಷರು ಯಾರಿದ್ದಾರೆ, ವೀರೇಂದ್ರ ಹೆಗಡೆ ಅವರು, ಮತ್ತೆ ಅನಿಲ್ ಅಂತ ಇದ್ದಾರೆ, ಅವರು ನಿರ್ದೇಶಕರು, ಮತ್ತೆ ಟ್ರಸ್ಟಿನ ಸದಸ್ಯರು, ಇವರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಇವರು ಸಾಲ ಕೊಡೋದು, ಇವರು ತಗೊಳ್ಳೋದು. ಇವಾಗ ಇದಕ್ಕೆ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರಲ್ಲ SKDSS ಈ ಸಂಘಕ್ಕೆ, ಹಾಗಾದ್ರೆ ಇಲ್ಲಿಂದ ತಗೊಂಡಿದಂತಲ್ಲ ಹಣ ಏನ್ ತಗೊಂಡಿದ್ದಾರೆ ಅವ್ರದೆಲ್ಲ ಮನ್ನಾ ಆಗ್ಬಿಡತ್ತಾ? ಸರ್ಕಾರನೇ ಹೇಳಿದಲ್ಲ, ಅನಧಿಕೃತವಾಗಿ ಲೈಸೆನ್ಸ್ ಇಲ್ಲದೆ ದಾಖಲೆ ಇಲ್ಲದೆ ಸಾಲ ಕೊಟ್ಟಿದ್ರೆ ಅದು ಸಾಲ ಮನ್ನಾ ಅಂತ. ಮನ್ನಾ. ಹಾಗಾದ್ರೆ ಧರ್ಮಸ್ಥಳ ಸಂಘದ್ದು ಏನಂದ್ರೆ ಲೈಸೆನ್ಸ್ ಇಲ್ಲ, ಮುಂದೆ ಮನ್ನಾ ಆಗ್ಬೋದು. ಮನ್ನಾನೆ ಸರ್, ಆಗ್ಬೋದಲ್ಲ ಸರ್. ಜನರು ಮನ್ನಾ ಮಾಡಿದ್ರೆ ಮನ್ನಾನೆ ಅದು. ಸರ್ಕಾರ ಕೂಡ ನೀವು ಧರ್ಮಸ್ಥಳ ಸಂಘದ ಹಣ ಕಟ್ಟಬೇಡಿ ಅಂತ ನೇರವಾಗಿ ಹೇಳುವುದಿಲ್ಲ, ಮೈಕ್ರೋ ಫೈನಾನ್ಸ್ ಹಣ ಕಟ್ಟಬೇಡಿ ಅಂತ ಹೇಳ್ತಾರೆ. ಕರೆಕ್ಟ್. ಅದು ಲೈಸೆನ್ಸ್ ಎಲ್ಲ ನಡೆಸ್ತಾ ಇದ್ರೆ ಅಂದ್ಮೇಲೆ ಅದು ಮನ್ನಾನೆ. ಇವಾಗ ಯಾರೋ ಒಬ್ಬ ಅಲ್ವಾ? ಹೌದು. ಈಗ ಯಾರೋ ಒಬ್ಬ ಸುಮ್ಮನೆ ಬಡ್ಡಿ ಬಿಟ್ಬಿಡ್ತಾನೆ, 10%, 100%, 20% ಬಡ್ಡಿ ಬಿಡ್ತಾನೆ ಅಂತ ಲೈಸೆನ್ಸೇ ಇರಲ್ಲ, ಅವನು ಕೂಡ ಮನ್ನಾ ಆಗತ್ತೆ. ಆ ತರನ ಇದು?
ಮನ್ನಣೆ ಎಲ್ಲ ನೋಡಿ, ಮೈಕ್ರೋ ಫೈನಾನ್ಸ್, ಕಿರು ಸಾಲ ಎಲ್ಲದೂ ಬರ್ತದೆ. ಲೋಕಲ್ ನೀವು ಖಾಸಗಿ ಈಗ ಅಲ್ಲಿ ಕೊಟ್ಟಿದ್ದಾರಲ್ಲ ಒಂದು ಖಾಸಗಿ ಸಂಸ್ಥೆಯವರು ಕೂಡ ಸಾಲ ಕೊಟ್ಟಿದ್ದಿದೆ, ಯಾವುದೇ ದಾಖಲೆ ಇಲ್ಲದೆ ಸಾಲ ಕೊಟ್ಟಿದ್ದಿದ್ರೆ ಅದು ಕೂಡ ಸಾಲ ಮನ್ನಾ ಅಂತ. ನಂಗೊಂದು ಆಶ್ಚರ್ಯ ಏನಂತಂದ್ರೆ, ಇಂಥ ದೊಡ್ಡ ಸಂಸ್ಥೆ ಲಕ್ಷಾಂತರ ರೂಪಾಯಿ ಕೋಟಿ ಕೋಟಿ ಕೋಟಿಯನ್ನ ಫೈನಾನ್ಸ್ ಬಿಟ್ಟಿದೆ, ಲೈಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ ಅಂತ ಸರ್. ಇಲ್ಲಿ ಎಲ್ಲಾ ರಾಜಕಾರಣಿಗಳ ಕಪ್ಪು ಹಣವನ್ನು SKDRDP ಟ್ರಸ್ಟ್ ನ ಅಕೌಂಟ್ಗೆ ತುಂಬಿಸಿ ಅಲ್ಲಿಂದ ಸಾಲ ಕೊಡ್ತಾ ಇದ್ದಾರೆ ಸರ್. ಇಲ್ಲಿ ಕಪ್ಪು ಹಣ ಎಲ್ಲಾ ರಾಜಕಾರಣಿಗಳ ಉದ್ಯಮಿಗಳ ಕಪ್ಪು ಹಣ ಇಲ್ಲಿ ಚಲಾವಣೆ ಆಗ್ತಾ ಇದೆ, ಬಡ್ಡಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಲೈಸೆನ್ಸ್ ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ಸರ್ಕಾರದ ಅಧಿಕಾರಿಗಳ ಅವರ ಅನುಗ್ರಹ ಇದ್ರೆ ಸಾಕು. ಅವರೇ ಕಾನೂನು ಮಾಡೋರು. ಪ್ರತಿ ವಾರ ಸಾಧಾರಣ 1,000ಕ್ಕಿಂತ ಹೆಚ್ಚು ಕೋಟಿ, 1,000 ಕೋಟಿ ಅದಕ್ಕಿಂತ ಹೆಚ್ಚು ಇರಬಹುದು ಹಣ ಸಂಗ್ರಹಣೆ ಆಗ್ತದೆ, ಕ್ಯಾಶ್. ಪ್ರತಿ ವಾರ 1,000 ಕೋಟಿ ಹಣ ಸಂಗ್ರಹಣೆ ಆಗ್ತದೆ. ಈ ಧರ್ಮಸ್ಥಳ ಸಂಘದ ಸಾಲ ಕೊಟ್ಟಿದ್ದು ಈ ಹಣ, ಕ್ಯಾಶ್ ಹಣ ಇಡೀ ರಾಜ್ಯದಿಂದ ಧರ್ಮಸ್ಥಳ ಗೋಡಾಣಿಗೆ ಬರ್ತದೆ ಪ್ರತಿ ವಾರ, ಪ್ರತಿ ತಿಂಗಳಿಗೊಮ್ಮೆ, ಇಲ್ಲಾಂದ್ರೆ ಪ್ರತಿ ವಾರ. ಇಲ್ಲಿಯಾದ್ರೂ ಸಿಕ್ಕೇ ಇದೆ ಸರ್? ಇಲ್ಲ, ದಾಖಲೆ ಇಲ್ಲ. ಎಲ್ಲಿದೆ ದಾಖಲೆ? ಇಲ್ಲ. ಆಮೇಲೆ ಎಲ್ಲ ರಕ್ಷಣೆ ಸಾಗಾಣಿಕೆ ಆಗ್ತದೆ. ಇದಕ್ಕೆ ಎಲ್ಲ ಅಧಿಕಾರಿಗಳ, ರಾಜಕಾರಣಿಗಳ ಸಪೋರ್ಟ್ ಇದೆ ಸರ್. ಓಕೆ, ಒಂದು ಚೈನ್ ಲಿಂಕ್ ಇದು. ಯಾಕಂದ್ರೆ 1 ವರ್ಷಕ್ಕೆ 1 ಲಕ್ಷ ಕೋಟಿ ವ್ಯವಹಾರ ಇದು, 1 ಲಕ್ಷ ಕೋಟಿ ಹಣದ ವ್ಯವಹಾರ ಇದು, ಬಡ್ಡಿ ವ್ಯವಹಾರ. ಓಕೆ, ಸೊ ಹಾಗಾದ್ರೆ ಈಗ ಫೈನಲ್ ಆಗಿ ಹೇಳೋದು ಏನಂತಂದ್ರೆ, ಧರ್ಮಸ್ಥಳ ಸಂಘಕ್ಕೆ ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ. ಅಲ್ಲಿ ತಗೊಂಡಿರುವಂತಹ ಹಣ ಇನ್ಮೇಲೆ ಅದು ಬ್ಯಾನ್, ಯಾರು ಕಟ್ಟೋ ಹಾಗಿಲ್ಲ. ಅಲ್ಲ, ತಗೊಂಡಿದ್ರೆ ಕಟ್ಟಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ನಾವು ಕೇಳೋದ್ರಿಂದ ಇವಾಗಲೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ಇರ್ತಾರೆ, ಕಟ್ಟಕ್ಕಾಗದ್ರೆ ಅಂತ ಪರಿಸ್ಥಿತಿ ಈಗಲೂ ಕೂಡ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ಈ ಸದ್ಯದ ಪರಿಸ್ಥಿತಿಗೆ ಏನು ಹೇಳ್ತೀರಿ? ಸದ್ಯದ ಪರಿಸ್ಥಿತಿ ಅವರು ನಿಲ್ಸೋದು ಒಳ್ಳೇದು ಅಂತ ನಾವು ಹೇಳ್ತೀವಿ, ಕಟ್ಟಬಾರ್ದು ಅಂತ ಹೇಳುದಿಲ್ಲ. ಆದ್ರೆ ಲೆಕ್ಕಾಚಾರ ಆಗ್ಲಿ, ಈಗ ಕೋರ್ಟ್ ಅಲ್ಲಿ ಇದೆ. ಧರ್ಮಸ್ಥಳ ಸಂಘದ SKDRDP ಟ್ರಸ್ಟ್ ಏನಿದೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇಸ್ ಕೋರ್ಟ್ ಅಲ್ಲಿ ಇದೆ. ಈಗ ಜನಗಳು ಏನಾಗತ್ತಂದ್ರೆ, ನಮ್ಮಿಂದ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು, ಇನ್ಶೂರೆನ್ಸ್ ಕಟ್ಟಿದ್ದು, ಏನಾದ್ರೂ ಅವ್ರಿಗೆ ಅನುಮಾನ ಇದ್ರೆ ಕಟ್ಲಿಕ್ಕೆ ಆಗಲ್ಲ ಅಂತ ಇದ್ರು ಕೂಡ, ಅಂದ್ರೆ ಲೆಕ್ಕಾಚಾರ ಆಗ್ಬೇಕು, ಎಷ್ಟೋ ವರ್ಷದಿಂದ ಇದ್ದಾರೆ ಅದೆಲ್ಲ ಲೆಕ್ಕಾಚಾರ. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು, ಜನಗಳು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ಬೇಕು. ಅದು ಯಾವ ತರ ಕಂಪ್ಲೇಂಟ್ ಕೊಡುದು ಅಂತ ನಮ್ಮ ಸಂಚಾರ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮ್ಗೆ ನಮ್ಮ ಎಲ್ಲಾ ಜಿಲ್ಲೆಯ, ತಾಲೂಕಿನ ಏನು ನಾವು ಹೋರಾಟಗಾರರಿದ್ದಾರೆ ಅವ್ರದೆಲ್ಲ ನಂಬರ್ ಹಾಕಿದೀವಿ ನಾವು, ನಿಮಗೂ ಕೂಡ ಕೊಡ್ತೀವಿ, ನೀವು ಕೂಡ ಹಾಕಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ತರ ಕಂಪ್ಲೇಂಟ್ ಕೊಡ್ಬೇಕು, ದಾಖಲೆಗಳು ಏನೇನಿದೆ ಅದನ್ನ ನಾವು ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಾಗ ಏನಾಗ್ತದೆ, ಕೋರ್ಟ್ ಅಲ್ಲಿ ತನಿಖೆ ಆಗ್ತದೆ. ತನಿಖೆ ಆದಾಗ ಏನು ತೀರ್ಪು ಬರುತ್ತೆ ಆ ತರ ನಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ RBI ನಿಯಮ ಉಲ್ಲಂಘನೆ ಅಂತೂ ಆಗಿದೆ, ಮತ್ತೆ ಲೈಸೆನ್ಸ್ ಇಲ್ಲ, ಮತ್ತೆ ಬ್ಯಾಂಕ್ ಇಂದಂತೂ ಸಾಲ ಕೊಟ್ಟೇ ಇಲ್ಲ. ಅದಕ್ಕೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಹಾಗಾಗಿ 100% ಇದು ಸಾಲ ಮನ್ನಣೆ. ಮತ್ತೆ ಸರ್ಕಾರ ಹೇಳಲ್ಲ ಧರ್ಮಸ್ಥಳ ಸಂಘದ ದುಡ್ಡು ಕಟ್ಬೇಡಿ, ಸಾಲ ಮನ್ನಾ ಮಾಡಿದೀವಿ ಅಂತ ಸರ್ಕಾರ ಹೇಳಲ್ಲ. ಜನಗಳು ಮನ್ನಾ ಮಾಡಿದ್ರೆ ಮನ್ನಾನೆ. ಯಾಕಂತಂದ್ರೆ 40 ಲಕ್ಷ ಜನ ಏನು ಸಾಲದಲ್ಲಿ ಇದ್ದಾರೆ. ನಾನು ಹೇಳಿದೆ 52 ಲಕ್ಷದಲ್ಲಿ 40 ಲಕ್ಷ ಜನ ಸಾಲದಲ್ಲಿ. ಅದೇಳುವಂತದ್ದು ಸಾಲ ಕೊಟ್ಟಿದ್ದು ತಪ್ಪಲ್ಲ, ಸಾಲ ತಗೊಂಡಿದ್ದು ತಪ್ಪಲ್ಲ. ಆದ್ರೆ ಅನಧಿಕೃತವಾಗಿ ಬಡ್ಡಿ ವಸೂಲಿ ಮಾಡೋದು, ತೊಂದರೆ ಕೊಡೋದು, ಪ್ರಾಣಕ್ಕೆ ಸಂಚಾಕಾರ ತರುವಂತ ಕೆಲಸವನ್ನ ಮಾಡುವಂಥದ್ದು, ಹೆಣ ಇಟ್ಕೊಂಡು ಕೂಡ ದುಡ್ಡು ಕಲೆಕ್ಟ್ ಮಾಡುವಂಥದ್ದೆಲ್ಲ ತಪ್ಪು. ಹಾಗೆ RBI ಗೈಡ್ಲೈನ್ಸ್ ಕೊಡದೇನೆ ವಸೂಲಿ ಮಾಡೋದು ತಪ್ಪು, ಬ್ಯಾಂಕ್ ಅಕೌಂಟ್ ಇಲ್ದೇನೆ ವಸೂಲಿ ಮಾಡೋದು ತಪ್ಪು. ವಸೂಲಿ ಮಾಡಿ ಕೂಡ ನಿಮ್ಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ ಅಂತ ಹೆದರಿಸೋದು ಕೂಡ ತಪ್ಪು. ಅದೇ ಮತ್ತೆ ಈಗ ಸದ್ಯಕ್ಕೆ ಸಾಲ ಕಟ್ಟೋದನ್ನು ನಿಲ್ಲಿಸೋದು ಒಳ್ಳೇದು. ಕೋರ್ಟ್ ತೀರ್ಪು ಬಂದ ಮೇಲೆ ಅವರು ಕೊಟ್ಟಿದ್ದು ಹೌದು, ದಾಖಲೆಗಳನ್ನು ಅವರು ತೋರಿಸಿದ್ರೆ ಮತ್ತೆ ಲೆಕ್ಕಾಚಾರ ಆಗ್ಬೇಕು. ಹೆಚ್ಚುವರಿ ಬಡ್ಡಿ ಕಟ್ಟಿದ್ರೆ ಲೆಕ್ಕಾಚಾರ ಮಾಡಿ ಕಟ್ಲಿಕ್ಕೆ ಏನಾದ್ರು ಇದ್ರೆ ಕೋರ್ಟ್ ತೀರ್ಪಲ್ಲಿ ಹೇಳಿದ್ರೆ ಕಟ್ಟಿ ಅಂತ ಹೇಳಿದ್ರೆ ತೀರ್ಪು ಬರೋವರೆಗೂ ವೇಟ್ ಮಾಡ್ಬೇಕು ನಾವು. ತೀರ್ಪು ಬರೋವರೆಗೂ ವೇಟ್ ಮಾಡ್ಬೇಕು. ಅಲ್ಲಿ ಕಟ್ಟೋದನ್ನು ನಿಲ್ಲಿಸೋದು ಒಳ್ಳೇದು ಅಂತ ನಾವು ಹೇಳ್ತೀವಿ. ಎಸ್, ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ಲಾಸ್ಟ್ ನಾನು ಪಬ್ಲಿಕ್ ಹೇಳ್ಬಿಡ್ತೀನಿ, ಹಾಗೆ ಕೇಳಿಸ್ಕೊಬಿಡಿ. ಸೊ ಯಾರ್ಯಾರು ಮನೆ ಹತ್ರ ಬಂದು ಧರ್ಮಸ್ಥಳ ಸಂಘದವರು ಅಥವಾ ಬೇರೆ ಬೇರೆ ಫೈನಾನ್ಸ್ ಕಂಪನಿಯವರು, ಯಾಕಂದ್ರೆ ಅದೊಂದನೇ ಒತ್ತಿ ಹೇಳ್ತಾ ಇಲ್ಲ, ಬಟ್ ಜಾಸ್ತಿ ಜನ ಧರ್ಮಸ್ಥಳ ಸಂಘದವರೇ ತಗೊಂಡ್ಕೊಂಡಿರೋದು, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರೋದು ಅವರೇ. ಇನ್ನು ಬೇರೆ ಬೇರೆ ಸಂಸ್ಥೆಗಳು ಏನೇನು ಹಣ ಕೊಟ್ಟಿವೆ. ಸೊ ಇನ್ಮೇಲೆ RBI ಗೈಡ್ಲೈನ್ಸ್ನ ದಯವಿಟ್ಟು ಅವ್ರನ್ನ ಕೇಳಿ,
ಸೊ ನಿಮ್ಮ ಭಾಷೆನೆಲ್ಲ ಅದನ್ನು ಕೇಳಿ. ಹಾಗೆ ಲೋನ್ ತಗೋಬೇಕಾದ್ರೆ ಎಷ್ಟು ಪರ್ಸೆಂಟ್ಗೆ ಲೋನ್ ಹಣ ಬಡ್ಡಿ ಕಟ್ಟಬೇಕು ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಯಾವ ಬ್ಯಾಂಕ್ ಅನ್ನೋದು ಕೂಡ ಅಲ್ಲಿ ಇರುತ್ತೆ. ಬ್ಯಾಂಕಿಂದ ತಗೊಂಡಿದ್ರೆ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತಗೊಳ್ಳಿ. ಹಾಗೆ 8 ರಿಂದ 10 ಜನ ಹೆಂಗಸರು ಏನು ಗ್ರೂಪಲ್ಲಿ ತಗೊಂಡಿರ್ತಾರೆ ಸಂಘದವರು, ಅಲ್ಲೂ ಕೂಡ ಒಂದು ಬ್ಯಾಂಕಿಂದ ಅಕೌಂಟ್ ಆಗಿರುತ್ತೆ. ಆ ಅಕೌಂಟ್ ಪಾನ್ ನಂಬರ್ ಕೂಡ ಕೇಳಿ. ಇಲ್ಲಿ ಯಾರೋ ಒಬ್ರು ನಂಗೆ ಫೋನ್ ಮಾಡ್ದಂಗೆ ಹಣ ತಗೊಂಡಿದ್ದೀನಿ, ನನಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ, ಮುಂದೆ ನನಗೆ ಲೋನ್ ಸಿಗಲ್ಲ ಅಂತ ಭಯ ಪಡಿಸ್ತಿದ್ದಲ್ಲ, ಆ ಭಯನೂ ಕೂಡ ಬಿಟ್ಬಿಡಿ. ಆ ಭಯ ಇದ್ರೆ ಅವ್ರು ಯಾರು ನಿಮಗೆ ಭಯ ಪಡಿಸಿದ್ರು ಅವರೆಲ್ಲರೂ ಕೂಡ ನಿಮಗೆ ನೀವು ಎಷ್ಟು ಹಣ ತಗೊಂಡಿದ್ರಿ, ಎಷ್ಟು ಬಡ್ಡಿ ಕಟ್ಟಿದ್ರಿ, ಯಾವ ಬ್ಯಾಂಕು, ಪ್ಯಾನ್ ಕಾರ್ಡು ಎಲ್ಲವನ್ನು ಕೂಡ ಕೇಳಿ ನಿಮ್ಗೆ ಅಲ್ಲಿಗೆ ಎಲ್ಲವೂ ಕೂಡ ಹತ್ರ ಸಿಗುತ್ತೆ. ಹಾಗೆ ಇಷ್ಟದವರು ಕೂಡ ನಾನು ಸಂಚಾರಿ ಸ್ಟುಡಿಯೋ ಏನು ಸಂತೋಷ್ ಅವರು ಮಾತಾಡಿದ್ರು. ಈಗ ನೀವು ನೋಡ್ತಾ ಇದ್ರೆ ನೋಡಿ, ಅವರು ತಿಮ್ರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನ್ ಆಗಿರ್ಬೋದು, ಅನೇಕ ಜನರು ಇದೆಲ್ಲ ಸೇರಿಕೊಂಡು ಮಾತಾಡಿ ಒಂದು ಕ್ರಾಂತಿ ತಂದಿರೋದ್ರಿಂದನೇ ಇವತ್ತು ಕರ್ನಾಟಕ ಎಚ್ಚೆತ್ತುಕೊಂಡಿರುವಂಥದ್ದು. ಹಾಗೆ ಸಂಚಾರಿ ಸ್ಟುಡಿಯೋದವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಏನು ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು, ಅವರು ಏನು ತೊಂದರೆಗಳು ಒಳಗಾಗಿದ್ರು, ಅವ್ರ ಪರವಾಗಿ ದನಿ ಎತ್ತುತ್ತಾ ಇದ್ರು, ಅವರ ಯೂಟ್ಯೂಬ್ ಕೂಡ ಇದು ಬ್ಯಾನ್ ಆಗಿರುವಂಥದ್ದು. ಸೊ ಅದಕ್ಕೆ ಎಷ್ಟೋ ಜನ ಇದನ್ನು ದನಿ ಎತ್ತಕ್ಕೆ ಮುಂದೆ ಬರಲ್ಲ. ಆದರೆ ಪ್ರಾಣದ ಹಂಗನ್ನು ಬಿಟ್ಟು ನಾನು ಸತ್ರು ಪರವಾಗಿಲ್ಲ ಬಿಡ್ರಿ, ಎಷ್ಟೋ ಜನ ಸಾಯ್ತಾರೆ, ಇನ್ನೆಷ್ಟು ವರ್ಷ ಇದ್ದಾರೆ, ನಾನು ಸಾಯ್ತೀನಿ, ಆದರೆ ಈ ಅನ್ಯಾಯದ ವಿರುದ್ಧ ನಾನು ಹೋರಾಟ ಮಾಡಿ ಒಂದು ಗೆಲುವನ್ನು ತಂದುಕೊಟ್ಟೆ ನಾನು ಸಾಯೋದು ಅನ್ನುವಂಥ ಒಂದು ದಿಟ್ಟತನ ಇದೆಯಲ್ಲ, ಅದು ಕೂಡ ಈಗ ನಾನು ಅಷ್ಟೇ ರೈಟ್ ನ್ಯೂಸಲ್ಲಿ ಎಷ್ಟೋ ವರ್ಷ ಪರವಾಗಿ ನಾನು ಸುದ್ದಿ ಮಾಡಿದ್ದೀನಿ. ನಮಗೂ ಕೂಡ ಬೆದರಿಕೆಗಳು ಕರೆಗಳು ಬಂದಿದೆ. ಏನೋ ಒಂದು ತಿಂಗಳು ಆದಮೇಲೆ ಬೆದರಿಕೆ ಕರೆ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಇದು ಅಂತ ನಮಗೆ ಅನ್ಸ್ಕೊಬಿಡುತ್ತೆ. ಹಾಗಾಗಿ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರೇ, ನಿಮ್ಮೊಟ್ಟಿಗೆ ನಾವು ಕೂಡ ಇರ್ತೇವೆ. ಓಕೆ, ಇಷ್ಟೊಂದು ಯಾರಾದರೂ ಬಂದು ನಿಮ್ಮ ಹತ್ರ ಫೈನಾನ್ಸನ್ನು ಕೇಳಿದ್ರೆ ನೀವು ಕೇಳಬೇಕಾಗಿರೋದು ಇಷ್ಟೇ, ಯಾವ ಬ್ಯಾಂಕಿಂದ ನನಗೆ ಹಣ ಕೊಟ್ರಿ, ಆ ಬ್ಯಾಂಕಲ್ಲಿ ಅಕೌಂಟ್ ಇದೆಯಾ, ಅಕೌಂಟ್ ಡೀಟೇಲ್ಸ್ನ ಕೊಡೋದಕ್ಕೆ ಹೇಳಿ, ಆ ಪ್ಯಾನ್ ಕಾರ್ಡ್ನ ಕೊಡೋದಕ್ಕೆ ಹೇಳಿ, ಹಾಗೆ ಬಡ್ಡಿ ರೇಟ್ ಎಷ್ಟು ಹಾಕಿದ್ರಿ, ಎಷ್ಟು ಹಣ ನೀವು ತೊಗೊಂಡಿದ್ರಿ, ಎಷ್ಟು % ಬಡ್ಡಿಗೆ ಅಂತ ನೀವು ಹಣ ಕಟ್ತಾ ಇದ್ರಿ. ಸೊ ಇವೆಲ್ಲವನ್ನು ಕೂಡ ಅವ್ರನ್ನ ಕೇಳ್ತಾ ಹೋಗಿ, ಡಾಕ್ಯುಮೆಂಟ ಕೇಳ್ತಾ ಹೋಗಿ ಅವ್ರು ಎದುರ್ಕೊಂಡು ವಾಪಸ್ ಹೋಗ್ತಾರೆ. ಹಾಗೆ ಇವರು ಇಷ್ಟು ಹೊತ್ತು ಮಾತಾಡಿದಾಗಲೂ ಕೂಡ ನಿಮ್ಗೆ ಅನಿಸಿದ್ದು ಏನಂತಂದರೆ, ಇಲ್ಲೀಗಲ್ ನಡೆಯುವಂಥ ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಅದು ಸುಳ್ಳು, ಅಲ್ಲಿಂದ ತೊಗೊಂಡಂಥ ಹಣ ಬ್ಯಾನ್ ಆಗುತ್ತೆ, ಅಂದರೆ ಕಟ್ಟೋ ಹಾಗಿಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಸೊ ಆದರೆ ಹಣ ತೊಗೊಂಡ್ಮೇಲೆ ನೀವು ನಿಜಕ್ಕೂ ಕೂಡ ಅವ್ರಿಗೆ ಕಟ್ಟಿ, ಆದರೆ ನಿಮ್ಮ ಹಣಕ್ಕೆ ಲೆಕ್ಕ ಇಟ್ಕೊಳ್ಳಿ. ಎಷ್ಟು ಕಟ್ಟಿದ್ದೀರಾ, ಎಷ್ಟು ಬಡ್ಡಿ ಕಟ್ತಾ ಇದ್ದೀರಾ, ಎಲ್ಲಿಗೆ ಇನ್ಶೂರೆನ್ಸ್ ಎಲ್ಲಿಗೆ ಹೋಗ್ತಾ ಇದೆ, ಆ ಬಾಂಡ್ ಎಲ್ಲಿ, ಪ್ರತಿಯೊಂದಕ್ಕೂ ಲೆಕ್ಕ ಬೇಕಲ್ವಾ. ಒಂದು ಅಂಗಡಿಗೆ ಹೋದರೆ ನೀವೇನು ಬಿಲ್ಲನ್ನು ಕೇಳ್ತೀರಿ, ಆ ಬಿಲ್ಲು ನೀವು ಕಟ್ಟೋ ದುಡ್ಡಿಗೆ ಆ ಬಿಲ್ನ ತಗೊಳ್ಳಿ. ಇದು ರೈಟ್ ನ್ಯೂಸ್.